ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸಿಹಿ ಸಂಚಾರ ಚಾನೆಲ್. ಇವತ್ತು ನಾವು ಬಂದಿರೋದು ದಕ್ಷಿಣ ಕನ್ನಡದ ಮಾಣಿಲ ಗ್ರಾಮದಲ್ಲಿರುವಂತಹ ಒಂದು ಸುಂದರವಾದ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ. ಅದೇ ಶ್ರೀಧಾಮ ಮಾಣಿಲ. ಈ ಕ್ಷೇತ್ರದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವವರು ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು. ಹಾಗಾದ್ರೆ ಬನ್ನಿ, ಶ್ರೀಧಾಮದೊಳಗೆ ನಮ್ಮ ಪ್ರಯಾಣವನ್ನು ಶುರು ಮಾಡೋಣ. ಈ ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದಂತೆ ಎಲ್ಲೆಲ್ಲಿ ನೋಡಿದ್ರೂ ಹಸಿರು ಮರಗಳ ನಡುವೆ ಹಾದು ಹೋಗುವ ಈ ರಸ್ತೆ ನಗರದ ಗದ್ದಲದಿಂದ ಸ್ವಲ್ಪ ದೂರ ಬಂದು ಮನಸ್ಸಿಗೆ ನೆಮ್ಮದಿ ಸಿಗುವ ಜಾಗ. ಪ್ರಕೃತಿಗೆ ಹತ್ತಿರವಾದ ಇಂತಹ ಸ್ಥಳದಲ್ಲಿ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರವನ್ನು ಸ್ವಾಮೀಜಿಯವರು ಕಟ್ಟಿಸಿದ್ದಾರೆ. ಒಂದು ಕಾಲದಲ್ಲಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅವರ ಜೀವನ ಸಮಾಜದಲ್ಲಿ ಕಂಡ ಕೆಲವು ಘಟನೆಗಳಿಂದ ಸಂಪೂರ್ಣ ಬದಲಾಯಿತು ಮತ್ತು ಆ ಪ್ರಯಾಣ ಅವರನ್ನು ಈ ಮಾಣಿಲಕ್ಕೆ ಕರೆತಂದಿತು. ಇಲ್ಲಿನ ಜನರ ಜೊತೆ ಬೆರೆತು ಭಜನೆ ಮತ್ತು ಸಮಾಜ ಸೇವೆಯ ಮೂಲಕ ಅವರ ಹೊಸ ಅಧ್ಯಾಯ ಶುರುವಾಯಿತು. ಇವತ್ತು ಜೆನ್ಜಿನಲ್ಲಿ ಭಜನ್ ಕ್ಲಬ್ಸ್, ಡಿವೋಷನಲ್ ಮ್ಯೂಸಿಕ್ ಗ್ರೂಪ್ಸ್ ಅಂತ ಮತ್ತೆ ಭಜನೆ ಕಡೆಗೆ ಇಂಟ್ರೆಸ್ಟ್ ಹೆಚ್ಚಾಗಿದೆ. ಆದರೆ ಮಾಣಿಲದ ಸುತ್ತಮುತ್ತ ಸ್ವಾಮೀಜಿಯವರು ಈ ಭಜನಾ ಸಂಸ್ಕೃತಿಯನ್ನು ಇದಕ್ಕಿಂತ ಹಲವು ವರ್ಷಗಳ ಹಿಂದೆಯೇ ಬೆಳೆಸಲು ಆರಂಭಿಸಿದ್ದಾರೆ. ಭಜನಾ ಮಂಡಳಿಗಳು ಬೆಳೆಯಲು ಪ್ರೋತ್ಸಾಹ ನೀಡಿದ್ದಾರೆ. ಸ್ವಾಮೀಜಿಯವರು ಕೇವಲ ಮಾಣಿಲಕ್ಕೆ ಸೀಮಿತರಾಗಿಲ್ಲ, ವಿವಿಧ ದೇವಸ್ಥಾನಗಳ ಪುನರ್ ಪ್ರತಿಷ್ಠೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬನ್ನಿ, ಇವತ್ತು ದೇವರ ದರ್ಶನದ ಜೊತೆಗೆ ಸ್ವಾಮೀಜಿಯವರ ಆಶೀರ್ವಾದವನ್ನು ತೆಗೆದುಕೊಂಡು ಬರುವ. ನಾವು ಇವತ್ತು ಇಲ್ಲಿ ಬರುವಾಗ ವರಮಹಾಲಕ್ಷ್ಮಿ ಪೂಜೆ ನಡೀತಿತ್ತು. ಸ್ವಾಮೀಜಿಯವರೇ ಪೂಜೆ ನೆರವೇರಿಸುವುದನ್ನು ನೋಡುವ ಒಂದು ಅವಕಾಶ ಸಿಕ್ತು. ಕಳೆದ 26 ವರ್ಷಗಳಿಂದ ನಿರಂತರವಾಗಿ ಶ್ರೀಧಾಮದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಈ ವರ್ಷವೂ ಕೂಡ ಜುಲೈ 12ನೇ ತಾರೀಕಿನಿಂದ ಆಗಸ್ಟ್ 28ರವರೆಗೆ ಒಂದು ಮಂಡಲಾವಧಿಯಲ್ಲಿ ನಿರಂತರವಾಗಿ ವರಮಹಾಲಕ್ಷ್ಮಿ ವ್ರತಾಚರಣೆ ನೆರವೇರಿಸುವಂತೆ ಯೋಜಿಸಲಾಗಿದೆ. ಆದ್ದರಿಂದ ತಾವು ಇಚ್ಛಿಸಿದ ಒಂದು ದಿನ ಕುಟುಂಬ ಸಮೇತರಾಗಿ ಶ್ರೀಧಾಮಕ್ಕೆ ಬಂದು ಶ್ರೀ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು. ಈ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ಭಾಗಿಯಾಗಬಹುದು. ನೀವು ನೋಡುತ್ತಿರುವ ಹಾಗೆ ತುಂಬ ಗೃಹಿಣಿಗಳು ಭಾಗಿಯಾಗಿದ್ದರು. ಹಾಗೆಯೇ ಸ್ವಾಮೀಜಿಯವರು ಸ್ವತಃ ಪೂಜೆ ಮಾಡುವುದನ್ನು ನೋಡಬಹುದು. ಹಾಗೆ ಇಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಾರಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ತಾಯಿಯ ಸೇವೆ ಮಾಡುವಂತಹ ಪುಣ್ಯದ ಕಾರ್ಯ ಸದಾ ತಮ್ಮದಾಗಲಿ. ಶ್ರೀಧಾಮದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳಲ್ಲೂ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಇವತ್ತಿನ ವರಮಹಾಲಕ್ಷ್ಮಿ ಪೂಜೆಯ ಒಂದು ಸಣ್ಣ ತುಣುಕು ನಿಮಗಾಗಿ. ದೇಶಕ್ಕೆ ಬರತಕ್ಕಂಥ ಎಲ್ಲ ರೀತಿಯ ಸಂಕಟದಿಂದ ಪಾರು ಮಾಡಿ ಮಾನವೀಯ ಮೌಲ್ಯದ ಬದುಕಿಗೆ ಸಾಮರಸ್ಯದ ಬದುಕಿನೊಂದಿಗೆ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳತಕ್ಕಂಥ ಸದ್ಗುಣಶೀಲತೆಯನ್ನು ಮಾದೇವಿ ಬೆಳಗಿಸುವುದು ಮಾತ್ರವಲ್ಲದೆ ಪ್ರತಿ ಮನೆಯಲ್ಲಿ ಗೃಹಲಕ್ಷ್ಮಿ ಗೃಹಿಣಿಯರು ಬೆಳಗಿ ಯೋಗ ಭಾಗ್ಯದ ಸಿಂಚನವನ್ನು ಕೊಡುವುದರ ಮೂಲಕ ಮಾನವೀಯ ಮೌಲ್ಯದ ಜೊತೆಗೆ ಬದುಕನ್ನು ನಿರ್ವಹಿಸಿ ಸಾರ್ಥಕತೆ ಕಂಡುಕೊಳ್ಳುವಲ್ಲಿ ಆ ಮಾದೇವಿಯ ಅನುಗ್ರಹಿಸುತ್ತಿರುವುದರ ಅಭಿವೃದ್ಧಿ ಮಾಡುವುದು ಪ್ರಾರ್ಥನೆ. ಸಿದ್ಧಿವಿನಾಯಕರ ಬಾದಾನಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಿ ಬಾದಾನ್ ಗೋವಿಂದ ಗೋವಿಂದ. ಬಾದಾನ್ ಗೋವಿಂದ ಗೋವಿಂದ. ಬಾದಾನ್ ಗೋವಿಂದ ಗೋವಿಂದ. ಬಾದಾನ್ ಗೋವಿಂದ ಗೋವಿಂದ. ರಾಜರಾಜೇಶ್ವರಿ ಬಾದಾನ್ ಗೋವಿಂದ ಗೋವಿಂದ.
ವರಮಹಾಲಕ್ಷ್ಮಿ ಪೂಜೆ ಮುಗಿಸಿಕೊಂಡು ಹೊರಗಡೆ ಬಂದಾಗ ಇಲ್ಲಿ ಈ ಥರ ದೊಡ್ಡ ಅಶ್ವತ್ಥ ಮರ ಕಾಣಿಸ್ತು. ಅದರ ಪಕ್ಕದಲ್ಲೇ ಪಂಜುರ್ಲಿ ಮತ್ತು ಕಲ್ಲುಟ್ಟಿ ದೈವಗಳ ಗುಡಿ ಕೂಡ ಇದೆ. ಬನ್ನಿ ನೋಡ್ಕೊಂಡು ಬರುವ. ಕರಾವಳಿ ಭಾಗದಲ್ಲಿ ದೈವಾರಾಧನೆ ಅಂದರೆ ಒಂದು ಜೀವನದ ಒಂದು ಭಾಗನೇ ಅಲ್ವಾ. ಚಿಕ್ಕಂದಿನಿಂದಲೂ ನಮ್ಮ ಊರುಗಳಲ್ಲಿ ಇಂಥ ದೈವಗಳ ಬಗ್ಗೆ ಕೇಳ್ತಾ ನೋಡ್ತಾ ಬೆಳೆದಿರ್ತೇವೆ. ಇಲ್ಲಿ ಕೂಡ ಪ್ರತಿ ವರ್ಷ ಪಂಜುರ್ಲಿ ಮತ್ತು ಕಲ್ಲುಟ್ಟಿ ದೈವಗಳಿಗೆ ಕೋಲ ನಡೀತದೆ. ಹಾಗೆ ಇಲ್ಲಿ ನಾಗ ಸನ್ನಿಧಿಯನ್ನು ಕೂಡ ಕಾಣಬಹುದು. ಈಗ ನಾವು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿಯ ಒಳಗೆ ಹೋಗುವ. ಇಲ್ಲಿ ಆಗಲೇ ಪೂಜೆ ನಡೀತಿತ್ತು. ಸ್ವಾಮೀಜಿಯವರು ಕೂಡ ಸ್ವತಃ ಪೂಜೆಯಲ್ಲಿ ಭಾಗವಹಿಸ್ತಿದ್ರು. ಬನ್ನಿ ನೋಡ್ಕೊಂಡು ಬರುವ. ಶ್ರೀಧಾಮದಲ್ಲಿ ಸಾಮೂಹಿಕ ಪೂಜೆ, ನಾಗಮಂಡಲೋತ್ಸವ, ಕನಕದಾರ ಯಾಗ, ನಾಗದೇವರ ಪೂಜೆ, ಗೋಮಾತ ಪೂಜೆ, ಬಾಲಭೋಜನ ಹೀಗೆ ಹಲವು ಕಾರ್ಯಕ್ರಮಗಳು ವರ್ಷಪೂರ್ತಿ ನಡೆಯುತ್ತದೆ. ಇನ್ನು ವರಮಹಾಲಕ್ಷ್ಮಿ ಪೂಜೆ ನೆರವೇರಿಸುವ ಪ್ರತಿಯೊಬ್ಬರಿಗೂ ಸ್ವಾಮೀಜಿಯವರು ಸ್ವತಃ ಪ್ರಸಾದವನ್ನು ನೀಡ್ತಿದ್ರು. ಅದರ ಜೊತೆಗೆ ತಾಯಿಯ ಆಶೀರ್ವಾದದ ಸಂಕೇತವಾಗಿ ಸೀರೆಯನ್ನು ನೀಡಲಾಗ್ತದೆ. ದೇವಸ್ಥಾನದ ಇನ್ನೊಂದು ಭಾಗದಲ್ಲಿ ನಮಗೆ ಕಾಣಸಿಗುವುದು ಶ್ರೀ ಗುರುಮಠ. ಸ್ವಾಮೀಜಿಯವರ ಆಧ್ಯಾತ್ಮಿಕ ಚಿಂತನೆಗೆ ಅವಧೂತ ನಿತ್ಯಾನಂದ ಸ್ವಾಮೀಜಿಯವರ ಜೀವನ ಬಹಳ ಪ್ರಭಾವ ಬೀರಿದೆ. ಅದೇ ಗುರು ತತ್ವವನ್ನು ನೆನಪಿಸುವಂತೆ ಇಲ್ಲಿ ಗುರುಮಠವೂ ಇದೆ. ಸ್ವಾಮೀಜಿಯವರ ಆಧ್ಯಾತ್ಮಿಕ ಜೀವನದಲ್ಲಿ ಅವರ ಗುರುಗಳ ಪಾತ್ರ ತುಂಬ ಮುಖ್ಯ. ಅವರು ಬೇಳೂರು ಮಠದ ಸ್ವಾಮಿ ಭೂತೇಶಾನಂದರಿಂದ ಗುರು ದೀಕ್ಷೆ ಪಡ್ಕೊಂಡಿದ್ದಾರೆ. ಇನ್ನು ಸ್ವಾಮೀಜಿಯವರ ಸಮಾಜ ಸೇವೆ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗಿರದೆ ಮಹಿಳೆಯರ ಸಬಲೀಕರಣಕ್ಕೂ ತುಂಬ ಒತ್ತು ನೀಡಿದ್ದಾರೆ. ಮಹಿಳೆಯರ ಟೈಲರಿಂಗ್ ತರಬೇತಿಯಿಂದ ಹಿಡಿದು ಮಹಿಳಾ ಯಕ್ಷಗಾನದಂತಹ ನಮ್ಮ ಕರಾವಳಿಯ ಕಲೆಯನ್ನು ಕಲಿಸಲು ಮತ್ತು ಬೆಳೆಸಲು ಮಹಿಳೆಯರಿಗೆ ಅವಕಾಶ ನೀಡಲಾಗಿದೆ. ಇದರಿಂದ ಎಷ್ಟೋ ಜನ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಪ್ರತಿದಿನವೂ ಅನ್ನದಾನದ ಜೊತೆಗೆ ಕೆಎಸ್ಆರ್ಟಿಸಿ ನಿರ್ವಾಹಕರಿಗೆ ಇಲ್ಲಿ ವಿಶ್ರಾಂತಿ ಮತ್ತು ಅಗತ್ಯ ಸೌಲಭ್ಯ ದೊರೆಯುವಂತೆ ಮಾಡಿರುವ ಸೇವಾ ಮನೋಭಾವವು ಗಮನ ಸೆಳೆಯುತ್ತದೆ. ಹಾಗೆ ಮುಂದೆ ಬಂದಾಗ ಇಲ್ಲಿ ಒಂದು ಸಣ್ಣ ಗೋಶಾಲೆ ಕೂಡ ಇದೆ. ಶ್ರೀಧಾಮದಲ್ಲಿ ನಡೆಯುವ ಸೇವಾ ಕಾರ್ಯಕ್ರಮಗಳಿಗೆ ನಿಮಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನಿಸಿದರೆ ಸಾಧ್ಯವಾದಷ್ಟು ಇಷ್ಟವಾದ ಮೊತ್ತವನ್ನು ಇಲ್ಲಿ ಕಾಣಿಸುತ್ತಿರುವ QR ಕೋಡ್ ಮೂಲಕ ಕೊಡುಗೆಯಾಗಿ ನೀಡಬಹುದು. ನಮ್ಮ ಮನಸ್ಸಿನಿಂದ ಮಾಡುವ ಸಣ್ಣ ಸಹಾಯವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸಿದಂತೆ. ಶ್ರೀಧಾಮದ ಈ ಸೇವಾ ಕಾರ್ಯಗಳು ಇದೇ ರೀತಿ ಇನ್ನಷ್ಟು ಜನರಿಗೆ ತಲುಪಲಿ ಎಂಬ ಆಶಯದೊಂದಿಗೆ ನಮ್ಮ ಇಂದಿನ ಪ್ರಯಾಣವನ್ನು ಇಲ್ಲಿಗೆ ಮುಗಿಸೋಣ. ನಮ್ಮ ಇಂದಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.